ಟಿ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ನಿಮ್ಮ ಮುಂದಿನ GPSTR ಪರೀಕ್ಷೆಯನ್ನ ನಿರ್ಧರಿಸ್ತಕ್ಕಂತಹ ಈ ಒಂದು ಟಿಇಟಿಗಾಗಿ ನಿಮ್ಮ ಪರೀಕ್ಷೆಯ ತಯಾರಿ ಹೇಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಅಕ್ವಿಸಿಷನ್ ಈ ಕುರಿತಾದ ಈ ದಿನದಲ್ಲಿ ನಾನು ನಿಮಗೆ ಶಾರ್ಟ್ ನೋಟ್ ಅನ್ನು ಕೊಡ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ CDP ನಲ್ಲಿ ಮತ್ತು ಎಲ್ಲಾ ವಿಷಯಗಳಲ್ಲಿ ಈ ಪ್ರಶ್ನೆ ಆಗಿನೇ ಆಗುತ್ತೆ. ಇದ್ರ ಬೇಸ್ಡ್ ಸುಮಾರು ಕಾಂಪಿಟೆನ್ಸಿ ಏರಿಯಾದಲ್ಲಿ ನಿಮಗೆ ಅಪ್ಲೈಡ್ ಕ್ವಶನ್ ಇದ್ದೇ ಇರುತ್ತೆ. ಟೈಮ್ ವೇಸ್ಟ್ ಮಾಡ್ದೇನೆ ನಿಮ್ಮೊಟ್ಟಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮುಂದಿನ ಹಂತದಲ್ಲಿ ನೋಡ್ತಾ ಇರಿ, ಮೋಸ್ಟ್ ಅಂಡ್ ಮಸ್ಟ್ ಫಾರ್ ಟಿಇಟಿ ಎಕ್ಸಾಮಿನೇಷನ್, ದಟ್ ಈಸ್ ಅಕ್ವಿಸಿಷನ್. ಸೊ ಹಾಗಾದ್ರೆ ಅಕ್ವಿಸಿಷನ್ ಅಂದ್ರೆ ಏನು, ವಾಟ್ ಈಸ್ ಅಕ್ವಿಸಿಷನ್ ನೋಡಿ. ಅಕ್ವಿಸಿಷನ್ನ ಮಹತ್ವ ಏನು ಮತ್ತು ಅಲ್ಲಿ ಬರ್ತಕ್ಕಂಥ ಥಿಯರೀಸ್ ರಿಲೇಟೆಡ್ ಅಕ್ವಿಸಿಷನ್ ಅಂದ್ರೆ ಏನು. ಸೊ ಯಾರೆಲ್ಲ ಅಕ್ವಿಸಿಷನ್ಗೆ ಸಂಬಂಧಪಟ್ಟ ಹಾಗೆ ತಮ್ಮ ಥಿಯರಿಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಮಲ್ಟಿಪಲ್ ಚಾಯ್ಸ್ಗಳನ್ನ ಈ ಮುಂದಿನ 30 ನಿಮಿಷಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸರ್, ಪಾಠವನ್ನ ಸ್ವಲ್ಪ ನೀವು ಸ್ಲೋ ಆಗಿ ಹೇಳಿ ಅಂತ ಹೇಳಿದ್ದೀರಿ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನೀವು ಒತ್ತಡದಲ್ಲಿ ಇದ್ದೀರಿ ಎನ್ನುವ ಭಾವನೆಯಿಂದ ನಾನು ಫಾಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್ ಅಂಡ್ ಮೈ ಟೈಮ್. ಸೊ ವಾಟ್ ಇಸ್ ಅಕ್ವಿಸಿಷನ್ ನೋಡ್ತಾ ಇರೋಣ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಬೇಸಿಕ್ ಐಡಿಯಾ ಕೊಡ್ತಾ ಇದ್ದೀನಿ ನೋಡಿ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಲರ್ನಿಂಗ್ ಎ ನೇಟಿವ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ದ ಇನ್ನೇಟ್, ಇಟ್ ಮೀನ್ಸ್ ನ್ಯಾಚುರಲ್ ಕೆಪಾಸಿಟಿ ಆಫ್ ದ ಹ್ಯೂಮನ್ ಬ್ರೈನ್. ಸೊ ಅಕ್ವಿಸಿಷನ್ ಅಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಲರ್ನಿಂಗ್ ಎ ನೇಟಿವ್, ಮಗುವಿನ ವಾಸಸ್ಥಾನದ ಪ್ರದೇಶದ ಭಾಷೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ದಿಸ್ ನೇಟಿವ್ ಲ್ಯಾಂಗ್ವೇಜ್ ಮೇ ಬಿ ಫುಲ್ ಟೈಮ್, ಆಲ್ ದ ಟೈಮ್ಸ್ ಮದರ್ ಟಂಗ್ ಆಗಿರುತ್ತೆ. ಸೊ ನೇಟಿವ್ ಲ್ಯಾಂಗ್ವೇಜ್ ಆಗಿರ್ಬೋದು, SL ಆಗಿರ್ಬೋದು, ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರ್ಬೋದು. ಸೊ ಅದನ್ನ ಕಲಿತಕ್ಕಂಥ ಪ್ರಕ್ರಿಯೆ ಅದು ಇನ್ನೇಟ್ ಆಗಿರುತ್ತದೆ. ಇನ್ನೇಟ್ ಮೀನ್ಸ್ ನ್ಯಾಚುರಲ್ ಆಗಿ. ನಾನು ಒಂದು ಪದವನ್ನ ಪರಿಚಯ ಇರೋ ರೀತಿಯಲ್ಲಿ ತಗೊಂಡ್ಬಂದಿದ್ದೇನೆ. ಸೊ ನ್ಯಾಚುರಲ್ ಆಗಿ ಅದು ಪ್ರೊಸೆಸ್ ಆಗ್ತಕ್ಕಂಥ ಒಂದು ಕ್ರಿಯೆ, ಅದು ಹ್ಯೂಮನ್ ಬ್ರೈನ್ ಸಂಬಂಧಪಟ್ಟಿದೆ ಮತ್ತು ಆ ಬ್ರೈನಿನ ಕೆಪಾಸಿಟಿಗೆ ಸಂಬಂಧಪಟ್ಟಿದೆ. ಸೊ ಈಗ ಪ್ರೊಸೆಸ್ ಆಫ್ ಲರ್ನಿಂಗ್ ಎ ನೇಟಿವ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಎ ಮದರ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ಮಗುವಿನ ಮನಸ್ಸಿನ ಒಂದು ಪ್ರಾಕೃತಿಕವಾಗಿ ಬಂದಂತಹ ಅದೊಂದು ಸಾಮರ್ಥ್ಯ. ಆ ಸಾಮರ್ಥ್ಯದ ಅಡಿಯಲ್ಲಿ ಮಗು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನು ಕಲಿಯುತ್ತೆ, ಇನ್ನು 10 ಲ್ಯಾಂಗ್ವೇಜ್ ಅನ್ನು ಕೂಡ ಕಲಿಯುತ್ತೆ. ದಟ್ ಈಸ್ ಕಾಲ್ಡ್ ಅಕ್ವಿಸಿಷನ್. ಈ ಅಕ್ವಿಸಿಷನ್ಗೆ ಸಂಬಂಧಪಟ್ಟಂಗೆ ಮುಂದಿನ ಒಂದು ಪಾಯಿಂಟ್ ಆಫ್ ಡಿಸ್ಕಷನ್ CETಗೆ ಸಂಬಂಧಪಟ್ಟಂಗೆ, TETಗೆ ಸಂಬಂಧಪಟ್ಟಂಗೆ ನೋಡ್ತಾ ಇರಿ. ಇಟ್ ಈಸ್ ಅ ಸಬ್ ಕಾನ್ಶಿಯಸ್ ಪ್ರೊಸೆಸ್. ಇದೊಂದು ಪ್ರೊಸೆಸ್, ಸಂಕೀರ್ಣವಾದ ಪ್ರಕ್ರಿಯೆ, ಸಬ್ ಕಾನ್ಶಿಯಸ್ ಅಲ್ಲಿ ನಡೀತಾ ಇರುತ್ತೆ. ಮಗು ಯಾವ ತರಹ ಭಾಷೆ ಕಲಿತು ಅಂತ ಹೇಳಿ ಮಗುಗೆ ಗೊತ್ತಾಗಲ್ಲ. ಸೊ ಭಾಷೆಯನ್ನು ಕಲಿಸುವ ವ್ಯಕ್ತಿಗೂ ಕೂಡ ಏನು ಯಾವ ತರ ಕಲಿಸಿದೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಇಟ್ ಈಸ್ ವಿತೌಟ್ ಟೀಚರ್ ಏಡ್, ವಿತೌಟ್ ಪೇರೆಂಟ್ ಏಡ್. ಸೊ ಇಟ್ ಗೋಸ್ ಆನ್ ಹ್ಯಾಂಡ್ ಇನ್ ಹ್ಯಾಂಡ್, ಜಸ್ಟ್ ಲೈಕ್ ಲರ್ನಿಂಗ್. ಸೊ ಕಲಿಕೆಯ ಸ್ವರೂಪಕ್ಕೂ ಇದರ ಸ್ವರೂಪಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನಡೆಯುತ್ತೆ, ಕಲಿಕೆ ಕಾನ್ಶಿಯಸ್ ಅಲ್ಲಿ ಇರುತ್ತೆ. ಸೊ ಕಲಿಕೆ ಮತ್ತು ಅಕ್ವಿಸಿಷನ್ ವ್ಯತ್ಯಾಸ ಏನು ಅನ್ನೋದನ್ನ ನೆಕ್ಸ್ಟ್ ನಾನು ಇನ್ನೊಂದು ಸ್ಲೈಡ್ ಅಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಕ್ವಿಸಿಷನ್ ಈಸ್ ಅ ಸಬ್ ಕಾನ್ಶಿಯಸ್ ಪ್ರೊಸೆಸ್. ಇದು ಗೊತ್ತಿಲ್ಲದೆ ನಡೆಯುತ್ತೆ, ಸಮಾಜದಲ್ಲಿ ನಡೆಯುತ್ತೆ, ಗುಂಪಿನಲ್ಲಿ ನಡೆಯುತ್ತೆ. ವೊಕ್ಯಾಬುಲರಿ ಡೆವಲಪ್ ಆಗುತ್ತೆ, ಮಗು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಕಾಂಪಿಟೆನ್ಸಿ ವಿಲ್ ಬಿ ಅಕ್ವೈರ್ಡ್ ಬೈ ದ ಚೈಲ್ಡ್ ಇನ್ ಎನಿ ಎನ್ವಿರಾನ್ಮೆಂಟ್. ಸೊ ಎನಿ ಅನ್ನೋ ಪದದಕ್ಕಿಂತ ಇಮ್ಮಿಡಿಯೇಟ್, ಮಗು ಯಾವ ವಾತಾವರಣದಲ್ಲಿದೆ, ಯಾವ ಪರಿಸರದಲ್ಲಿದೆ, ಯಾವ ಭಾಷಾ ಪರಿಸರದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತ ಕಾಂಪಿಟೆನ್ಸಿಗಳು ಇಮ್ಮಿಡಿಯೇಟ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲಿ ಎನಿ ಬದಲಿಗೆ ಇಮ್ಮಿಡಿಯೇಟ್ ಅಂತ ಬರಬೇಕಿತ್ತು. ಆ ಇಮ್ಮಿಡಿಯೇಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕಾಂಪಿಟೆನ್ಸಿಗಳು ಡೆವಲಪ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಶಾಲೆಗಳಲ್ಲಿ ಮಗು ಬಂದಾಗ SL ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆ ಮಗುವಿಗೆ ಭಯವಾಗ್ತಕ್ಕಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡದೇನೆ ನಲಿಕಲಿ ಕಾನ್ಸೆಪ್ಟ್ ಅಲ್ಲಿ ನಾವು ಟಿಪ್ ಅಂತ ಬಳಸ್ತಾ ಇದೀವಿ. ಇತ್ತೀಚೆಗೆ ಇಂಗ್ಲಿಷ್ ಮೀಡಿಯಂ ಶಾಲೆಗಳು ಓಪನ್ ಆಗಿದೆ 1ನೇ ತರಗತಿನಲ್ಲಿ. ಸೊ ಕನ್ನಡದಲ್ಲಿ ಈ ಬೆಳೆದಂತ ಮಗು ನೇರವಾಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಹೊಂದ್ಕೊಳ್ಬೇಕು ಅಂತಂದ್ರೆ ಸುಮಾರು ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಇತ್ತೀಚೆಗೆ ಕಳೆದ ಗವರ್ಮೆಂಟ್ ಅಲ್ಲಿ ಬಂದದ್ದು ಟಿಪ್, ಮಾತೃಭಾಷಾ ಶಿಕ್ಷಣವನ್ನ ಇಂಗ್ಲಿಷ್ನೊಂದಿಗೆ ಸರಿದೂಗಿಸೋದು, ಕೊಂಡೊಯ್ಯೋದು. ಸೊ ಅದು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಕಲೆಕ್ಟ್ ಮಾಡಿಕೊಳ್ಳಿ, ಒಳ್ಳೆ ಸೋರ್ಸ್.
ಅಲ್ಲಿ ಕೆಲವು ಕಾಂಪಿಟೆನ್ಸಿ ಬೇಸ್ಡ್ ಎಲ್ಲ ಡಿಸ್ಕಷನ್ ಆಗುತ್ತೆ. 1 to 5th ಯಾರೆಲ್ಲ ರೆಡಿ ಆಗ್ತಿದ್ದೀರಿ ಅವರಿಗೆ ಸಹಾಯ ಆಗುತ್ತೆ. ಸೊ ಸದ್ಯಕ್ಕೆ ನನ್ನ ಕಡೆಗೆ ಅವೈಲೇಬಲ್ ಇಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನೆಕ್ಸ್ಟ್ ಪಾಯಿಂಟ್, ಇಟ್ ಹ್ಯಾಪನ್ಸ್ ವಿತ್ ರಿಯಲ್ ಕಮ್ಯುನಿಕೇಶನ್. ಸೊ ಸೆಕೆಂಡ್ ಲ್ಯಾಂಗ್ವೇಜು ಇದು ರಿಯಲ್ ಕಮ್ಯುನಿಕೇಶನ್ ಅನ್ನಲ್ಲಿ ಏನು ಕಲೀಲಿಕ್ಕೆ ಸಾಧ್ಯ. ಸೊ ರಿಯಲ್ ಕಮ್ಯುನಿಕೇಶನ್ ಅನ್ನ ಸೃಷ್ಟಿ ಮಾಡಬೇಕು. ಸೊ ಇಲ್ಲಿ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಮಗು ಏನು ಆ ಎನ್ವಿರಾನ್ಮೆಂಟ್ ಅಲ್ಲಿ ಹ್ಯಾಪಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಕಲಿಯುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಕಲಿಯುತ್ತೆ. ಸೊ ದಿಸ್ ಇಸ್ ಸಮ್ ಏನೋ ಮಿಸ್ಟೇಕ್ ಆಗಿದೆ ಇಲ್ಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಸೊ ಇರಲಿ. ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಸ್ಕಷನ್ ನೋಡ್ತಿದ್ರಿ ಇನ್ ಶಾಲೆಯಲ್ಲಿ. ಸೊ ಹಾಗಾದ್ರೆ ಡೆಫಿನೇಷನ್ಸ್ ನೆಕ್ಸ್ಟ್. ಸೊ ಶಾಲೆಗೆ ಸಂಬಂಧಪಟ್ಟಂಗೆ ಅಕ್ವಿಜಿಷನ್ ಅಂದ್ರೆ ಏನು ಸ್ವಲ್ಪ ಡಿಸ್ಕಸ್ ಮಾಡಿ ನಿಮ್ಮನ್ನ ಡೆಫಿನೇಷನ್ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಎಕ್ಸಾಮಿನೇಷನ್, ಮಿಸ್ ಮಾಡಿದೆ ನೋಡಿ, ಇಂಗ್ಲಿಷ್ ಇಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ನಮ್ಮ ಶಾಲೆಯಲ್ಲಿ ಗೊತ್ತಾ ನಮಗೆಲ್ಲ, ಇಂಗ್ಲಿಷ್ ಇಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಚೈಲ್ಡ್ ಲರ್ನ್ಸ್ ಇಟ್ ಥ್ರೂ ಲರ್ನಿಂಗ್. ನೋಡಿ, ಕಲಿಕೆಯ ಮೂಲಕ ಭಾಷೆಯನ್ನ ಕಲಿತಾನೆ. ಸೊ ಹಾಗಾದ್ರೆ ಈ ಸೆಕೆಂಡ್ ಲ್ಯಾಂಗ್ವೇಜು ಲರ್ನಿಂಗ್ ಆಗ್ಬೇಕಾದ್ರೆ ಎಕ್ವಿಜಿಷನ್ ಇಸ್ ಮಸ್ಟ್. ವಿತೌಟ್ ದಿಸ್ ವಿ ಕೆನಾಟ್ ಡು ಎನಿಥಿಂಗ್. ಸೊ ನೆನಪಿರ್ಲಿ, ಪ್ರಶ್ನೆ ಆಗಿದೆ, ಆಗುತ್ತೆ, ಡೆಫಿನೆಟ್ ಏರಿಯಾ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಹೌ ಟು ಪ್ರಮೋಟ್ ಅಂದ್ರೆ ಥ್ರೂ ಎಕ್ವಿಜಿಷನ್ ಓನ್ಲಿ, ನಾಟ್ ಥ್ರೂ ಲರ್ನಿಂಗ್. ಸೊ ನಾವು ಕಲಿಸ್ತೀವಿ ಅಂತ ಹೋದ್ರೆ ಯಾವ ಮಗು ಕಲಿಯಲ್ಲ. ಸೊ ಹೀಗಾಗಿ ಎಕ್ವಿಜಿಷನ್ ಮಾಡಿಸ್ಬೇಕಾಗತ್ತೆ. ಮಗುವಿಗೆ ಗೊತ್ತಿಲ್ಲದಂತೆ ಕೆಲವು ಶಬ್ದಗಳನ್ನ ಆ ಮಗುವಿನ ಕಿವಿಗೆ ಹಾಕ್ತಾ ಮಿನಿಮಲ್ ಪೇರ್ಗಳನ್ನು ಕೊಡ್ತಾ ಆಕ್ಟಿವಿಟೀಸ್ ಮಾಡಿಸ್ತಾ ರೈಮ್ಸ್ ಗಳನ್ನ ಹೇಳಿಸ್ತಾ ಕೆಲವೊಂದಿಷ್ಟು ಡ್ರಾಯಿಂಗ್ ಗಳನ್ನು ಕೊಡ್ತಾ ಪಿಕ್ಚರ್ ಗಳನ್ನ ತೋರಿಸ್ತಾ ನಾಟಕಗಳನ್ನ ಅಭಿನಯಗಳನ್ನ ಮಾಡ್ತಾ ಪಪೆಟ್ ಶೋ ಮಾಡ್ತಾ ಈ SL ಅನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ನಲಿಕಲೆಯಲ್ಲಿ ವಂಡರ್ಫುಲ್. ಯಾರಾದ್ರೂ ನಲಿಕಲೆ ಕಾನ್ಸೆಪ್ಟ್ ಗೊತ್ತಿದ್ರೆ ಯು ಫೀಲ್ ಇಟ್ ಸೆಲ್ಫ್, ಗೊತ್ತಾಗುತ್ತೆ ನಿಮ್ಗೆ ಇಂಪಾರ್ಟೆನ್ಸ್ ಏನಂತ ಹೇಳಿ. ಸೊ ನಲಿಕಲಿ ಬೇಸ್ಡ್ ಇರೋದೆ ಅಕ್ವಿಜಿಷನ್ ಮೇಲೆ. ನೆಕ್ಸ್ಟ್ ಪಾಯಿಂಟ್, ಹಿಯರ್ ಚೈಲ್ಡ್ ನೋ ಅಬೌಟ್ ಲ್ಯಾಂಗ್ವೇಜ್ ಇನ್ ಫಾರ್ಮಲ್ ಕಾನ್ಶಿಯಸ್ಲಿ. ನಾ ಶಾಲೆಗೆ ಬಂದಾಗ ಏನಾಗುತ್ತೆ, ಭಾಷೆಯನ್ನ ತಿಳ್ಕೊಳ್ಳುತ್ತೆ. ದಟ್ ಈಸ್ ಲರ್ನಿಂಗ್. ಭಾಷೆಯನ್ನ ಕಲಿತುಕೊಳ್ಳುತ್ತದೆ. ನೋ ಅಬೌಟ್ ದ ಲ್ಯಾಂಗ್ವೇಜ್ ಎಲ್ಲಿ ಶಾಲೆನಲ್ಲಿ? ಮನೇಲಿ ಕಲ್ಕೊಳ್ಳಿಕ್ಕಾಗತ್ತಾ ಭಾಷೆ ಬಗ್ಗೆ? ಸೊ ಗೊತ್ತಿರುತ್ತೆ, ದಟ್ ಈಸ್ ಅಕ್ವಿಜಿಷನ್. ಮನೆಯಲ್ಲಿ ಉರ್ದು ಭಾಷಿಕ ಮಗು, ಕನ್ನಡ ಭಾಷಿಕ ಮಗು, ಲಂಬಾಣಿ ಭಾಷಿಕ ಮಗು, ಇನ್ಯಾವುದೋ ಭಾಷಿಕ ಮಗು ನನ್ನ ಶಾಲೆಗೆ ಬಂದಾಗ ನಾನು ಅದನ್ನ ಭಾಷೆಯನ್ನ ಕಲಿಸ್ತಾ ಇದ್ದೀನಿ ಮಗುಗೆ ಫಾರ್ಮಲ್ ಆಗಿ. ಸೊ ಅಲ್ಲಿ ಕಾನ್ಶಿಯಸ್ ಆಗ್ಬೇಕಾಗುತ್ತೆ ಮಗು, ನಾನೇನೋ ಕಲಿತಾ ಇದ್ದೀನಿ ಯಾವುದೋ ಒಂದು ಗೊತ್ತಿಲ್ಲದ ಭಾಷೆಯನ್ನ. ಸೊ ಈ ಮೂಡಿಂದ ಮಗುವನ್ನ ಹೊರಗಡೆ ತರೋದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಾವು ಅಕ್ವಿಜಿಷನ್ ತುಂಬಾ ಸಹಾಯ ಮಾಡುತ್ತೆ. ಸೊ ಕಾನ್ಶಿಯಸ್ ಆಗಿ ಕಲಿಸ್ಬೇಕಾದ್ರೆ ಮಗು ಸಬ್ ಕಾನ್ಶಿಯಸ್ ಆಗಿ ಕಲಿಬೇಕಾಗುತ್ತೆ. ಸಬ್ ಕಾನ್ಶಿಯಸ್, ನಾಟ್ ಅನ್ಕಾನ್ಶಿಯಸ್. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ರಿಕ್ವೈರ್ಡ್ ಥ್ರೂ ಮೀನಿಂಗ್ಫುಲ್ ಇಂಟರಾಕ್ಷನ್ ಅಂಡ್ ಗ್ರೇಟ್ ಅಟೆನ್ಷನ್ ಇಸ್ ರಿಕ್ವೈರ್ಡ್. ಸೊ ಶಾಲೆಯಲ್ಲಿ ಏನ್ ಬೇಕಾಗತ್ತೆ? ಥ್ರೂ ಮೀನಿಂಗ್ಫುಲ್ ಇಂಟರಾಕ್ಷನ್. ಟೀಚರ್ಗಳು ಮತ್ತು ಶಾಲಾ ಶಿಕ್ಷಣ ವ್ಯವಸ್ಥೆಯ ಮೂಲಕ ಮಗು ಇಂಟರಾಕ್ಷನ್ ಮಾಡುವ ಮೂಲಕ, ಮೀನಿಂಗ್ಫುಲ್ ಇಂಟರಾಕ್ಷನ್ ಮಾಡೋ ಮೂಲಕ ಈ ಅಕ್ವಿಜಿಷನ್ ಅನ್ನ ಲರ್ನಿಂಗ್ ಆಗಿ ಶಿಫ್ಟ್ ಮಾಡಬಹುದು. ಸೊ ಮತ್ತು ಗ್ರೇಟ್ ಅಟೆನ್ಷನ್ ಇಸ್ ರಿಕ್ವೈರ್ಡ್. ಟೀಚರ್ಗೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ, ಮಗು ಕೂಡ ಅಷ್ಟೇ ರೀತಿಯ ಏನು ಪೇಷನ್ಸ್ ಅನ್ನ ಪೇ ಮಾಡಿ ಈ ಲರ್ನಿಂಗ್ ಪ್ರೊಸೆಸ್ಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಸೊ ಲರ್ನಿಂಗ್ ಅಂತಂದ್ರೆ ಇಲ್ಲಿ ನಾವು ಎಕ್ವಿಜಿಷನ್ ಅಂದ್ರೆ ಒಂದ್ ಸ್ವಲ್ಪ ನೋಡ್ತಾ ಬರೋಣ. ಎಕ್ವಿಜಿಷನ್ ಮೀನ್ಸ್ ಇಟ್ ಈಸ್ ಸಿಮಿಲರ್ ಟು ಮದರ್ಸ್ ಫಸ್ಟ್ ಲ್ಯಾಂಗ್ವೇಜ್, ನಾವು ಆಲ್ರೆಡಿ ಕಲ್ತಿದ್ದೇವೆ. ಸೊ ಲರ್ನಿಂಗ್ ಅಂದ್ರೆ ಫಾರ್ಮಲ್ ಆಗಿ ಕಲಿತಾ ಇದೀವಿ ನಾವು ಯಾವುದು ಶಾಲಾ ಶಿಕ್ಷಣ ವ್ಯವಸ್ಥೆನಲ್ಲಿ. ಸೊ ಎಕ್ವಿಜಿಷನ್ ಅಲ್ಲಿ ಏನಾಗುತ್ತೆ, ಮಗು ಪಿಕಪ್ ಮಾಡುತ್ತೆ. ಪಿಕಪ್ ತನಗೆ ಬೇಕಾದದ್ದನ್ನ ಪಿಕಪ್ ಮಾಡುತ್ತೆ. ಸೊ ಐ ವಾಂಟ್ ಟು ಲರ್ನ್, ನಾನು ಬಿಜಾಪುರದಲ್ಲಿದ್ದೀನಿ, ನನಗೆ ಉರ್ದು ಇನ್ಫ್ಲುಯೆನ್ಸ್ ಇದೆ, ಮರಾಠಿ ಇನ್ಫ್ಲುಯೆನ್ಸ್ ಆಗುತ್ತೆ, ಈ ಕಡೆ ತೆಲುಗು ಇನ್ಫ್ಲುಯೆನ್ಸ್ ಆಗುತ್ತೆ, ಕನ್ನಡ ಕೂಡ ಇದ್ದೇ ಇದೆ. ಸೊ ಇನ್ನೊಂದು ಯಾವುದೋ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಇರೋದು ಇನ್ಫ್ಲುಯೆನ್ಸ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಮಗು ಏನ್ ಮಾಡುತ್ತೆ, ಹಿ ವಾಂಟ್ಸ್ ಟು ಲರ್ನ್ ಏನು ಉರ್ದು, ಹಿ ವಾಂಟ್ಸ್ ಟು ಲರ್ನ್ ತೆಲುಗು, ಹಿ ವಾಂಟ್ಸ್ ಟು ಲರ್ನ್ ದೆನ್ ಮರಾಠಿ, ಹಿ ವಾಂಟ್ಸ್ ಟು ಲರ್ನ್ ಏನು ಕನ್ನಡ. ಸೊ ಆಯ್ಕೆ ಮಾಡ್ಕೊಳ್ಳುತ್ತೆ ಮಗು. ಸೊ ಮಗುವಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇರೋದು ಅಕ್ವಿಜಿಷನ್ ಅಲ್ಲಿ, ನಾಟ್ ಇನ್ ಲರ್ನಿಂಗ್. ಸೊ ಲರ್ನಿಂಗ್ ಮೀನ್ಸ್ ಟು ನೋ ಅಬೌಟ್ ದ ಲ್ಯಾಂಗ್ವೇಜ್. ಇಲ್ಲಿ ನೋಡಿ, ಟು ನೋ ಅಬೌಟ್ ದ ಲ್ಯಾಂಗ್ವೇಜ್. ಸೊ ಲರ್ನಿಂಗ್ ಅಲ್ಲಿ ಏನಾಗುತ್ತೆ, ಫಾರ್ಮಲ್ ಆಗಿ ಮಗು ಭಾಷೆಯನ್ನ ಅರಿತುಕೊಳ್ಳುತ್ತಾನೆ, ಕಲಿತುಕೊಳ್ಳುತ್ತಾನೆ. ಮತ್ತೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಇನ್ನೊಂದು ಅಕ್ವಿಜಿಷನ್ ಅಲ್ಲಿ
ಇಂಪ್ಲಿಕ್ಟ್ ನಾಲೆಜ್ ಅಂತ ಬರುತ್ತೆ. ಇಂಪ್ಲಿಕ್ಟ್ ಮಾಡಿಕೊಳ್ಳುತ್ತದೆ. ಏನು ವ್ಯಕ್ತವಾಗಿ ಹೇಳದೇ ಇದ್ರೂ ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಮತ್ತೆ ಇಲ್ಲಿ ನಾವು ಫಾರ್ಮಲ್ ಪ್ರೊಸೆಸ್ ಅಲ್ಲಿ ಬಂದಾಗ ಏನಾಗುತ್ತೆ, ಇದು ಎಕ್ಸ್ಪ್ಲಿಕ್ಟ್ ಮಾಡುತ್ತೆ, ತುಂಬಾ ಸೂಕ್ಷ್ಮವಾಗಿ ಭಾಷೆಯ ಒಳ ಗುಟ್ಟುಗಳನ್ನ ಕಲಿತಾ ಹೋಗುತ್ತೆ. ಸೊ ಎಲ್ಲಿ ಅಕ್ವಿಜಿಷನ್ ಅಲ್ಲಿ ಇಂಪ್ಲಿಕ್ಟ್ ಆಗುತ್ತೆ, ಲರ್ನಿಂಗ್ ಅಲ್ಲಿ ಎಕ್ಸ್ಪ್ಲಿಕ್ಟ್ ಆಗುತ್ತೆ. ಇದು ಭಾಷೆ ಮತ್ತು ಅದರ ಅಕ್ವಿಜಿಷನ್ ಸಂಬಂಧಪಟ್ಟಂಗೆ ಲರ್ನಿಂಗ್ ಮತ್ತು ಅಕ್ವಿಜಿಷನ್ ಅಲ್ಲಿ ಇರತಕ್ಕಂತ ಸಣ್ಣ ವ್ಯತ್ಯಾಸ. ನೋಡಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿ ಅಕ್ವಿಜಿಷನ್ ಅಲ್ಲಿ ಫಾರ್ಮಲ್ ಆಗಿ ಕಲಿಸಿದ್ರೆ ಉಪಯೋಗ ಇಲ್ಲ. ಸೊ ಅಲ್ಲಿ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ನಾವು ಫಾರ್ಮಲ್ ಆಗಿ ಕಲಿಸಲೇಬೇಕು. ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಮಗು ಬಂದಿರುತ್ತೆ. ಸೊ ಮನೆಯಲ್ಲಿ ತಾಯಿ ಏನ್ ಮಾಡ್ತಾಳೆ, ಸ್ವಲ್ಪ ಮಕ್ಕಳನ್ನ ಆ ಕಡೆ ಕಳಿಸ್ರಿ. ತಾಯಿ ಏನ್ ಮಾಡ್ತಾಳೆ, ಮಕ್ಕಳಿಗೆ ಪಾಠವನ್ನು ಹೇಳಲ್ಲ, ಭಾಷೆ ಕಲಿಸ್ಬೇಕಾದ್ರೆ. ಸೊ ಸಬ್ ಕಾನ್ಶಿಯಸ್ ಆಗಿ ಮಕ್ಕಳಿಗೆ ವೊಕ್ಯಾಬ್ಯುಲರಿನ ಮತ್ತು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಅನ್ನು ತಾಯಿ, ತಂದೆ, ಗುರು, ಅಕ್ಕ, ಅಣ್ಣ ಎಲ್ಲರೂ ಕಲಿಸ್ತಾ ಹೋಗ್ತಾರೆ. ಸೊ ಇದು ಒಂದು ಕೂಡ ನಾವು ಗಮನ ಕೊಡ್ಬೋದು. ನೆಕ್ಸ್ಟ್ ಪಾಯಿಂಟ್, ಮೋಟಿವೇಶನ್ ಇಸ್ ಕೀ. ಸೊ ಈ ಶಾಲೆಯಲ್ಲಿ ನಾವು ಲರ್ನಿಂಗ್ ಪ್ರೊಸೆಸ್ ಅನ್ನ ಎಕ್ವಿಜಿಷನ್ ಇಂದ ಲರ್ನಿಂಗ್ ಗೆ ಶಿಫ್ಟ್ ಮಾಡಬೇಕಾದ್ರೆ ಸೊ ಮೋಟಿವೇಶನ್ ಇಸ್ ಮಸ್ಟ್. ಸೊ ಇದಿಷ್ಟು ಆಧಾರಗಳ ಮೇಲೆ ಡೆಫಿನೇಷನ್ ಒಂದಿದೆ, ನೋಡ್ತಾ ಬನ್ನಿ. ವಂಡರ್ಫುಲ್ ಡೆಫಿನೇಷನ್. ಹಾಗಾದ್ರೆ ವಾಟ್ ಈಸ್ ಅಕ್ವಿಜಿಷನ್? ಲ್ಯಾಂಗ್ವೇಜ್ ವೆನ್ ಇಟ್ ಈಸ್ ಲರ್ನ್ಡ್ ನ್ಯಾಚುರಲಿ. ಭಾಷೆಯನ್ನ ಪ್ರಾಕೃತಿಕವಾಗಿ ನಾವು ಕಲಿತಾಗ, ವಿತೌಟ್ ಇಲ್ಲದೇನೆ, ಏನು, ಎನಿ ಕೈಂಡ್ ಆಫ್ ಸಿಸ್ಟಮೆಟಿಕ್ ಪ್ರಾಕ್ಟೀಸ್, ಗೊತ್ತಿಲ್ಲದಂತೆ, ಯಾವುದೇ ರೀತಿಯ ಗ್ರಾಮರ್ ಅಂಶಗಳು, ಫೋನೆಟಿಕ್ಸ್ ಇಲ್ಲದಂತೆ, ಫೋನಾಲಜಿ ಗೊತ್ತಿಲ್ಲ, ಫೋನೆಮ್ಗಳು ಗೊತ್ತಿಲ್ಲ, ಯಾವುದೇ ಫೋನೆಟಿಕ್ಸ್ ಗೊತ್ತಿಲ್ಲ, ಸ್ಟ್ರಕ್ಚರ್ ಗೊತ್ತಿಲ್ಲ, ಸಿಸ್ಟಮ್ ಗೊತ್ತಿಲ್ಲ, ಅದನ್ನ ನ್ಯಾಚುರಲ್ ಆಗಿ ಕಲಿತಾಗ ಅದು ಅಕ್ವಿಜಿಷನ್ ಆಗುತ್ತೆ. ಇದೇ ಅಲ್ಟಿಮೇಟ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ನಾಮ್ ಚಾಮ್ಸ್ಕಿ, ಸ್ಟಿಫನ್ ಕ್ರಷನ್, ಬ್ರೂನರ್, ಪಿಯಾಜೆ ಮತ್ತೆ ಕೋಹಲ್ಬರ್ಗ್ ಮತ್ತೆ ವ್ಯಾಗೋಟ್ಸೆ ವಂಡರ್ಫುಲ್ ಆಗಿ ತಮ್ಮ ಎಕ್ಸ್ಪೆರಿಮೆಂಟ್ ಗಳನ್ನು ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ಅವುಗಳನ್ನ ಕೊಡ್ತಾ ಇದ್ದೀನಿ ಟೈಮ್ ಬೀಯಿಂಗ್ ಆಗಿ. ಸೊ ನೆಕ್ಸ್ಟ್ ಪಾಯಿಂಟ್ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಸರಿ, ಹಾಗಾದ್ರೆ ಅಕ್ವಿಜಿಷನ್ ಮಾಡಿಸೋದಕ್ಕೆ ಇರಬೇಕಾದ ಸಿಚುವೇಶನ್, ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಸಿಚುವೇಶನ್ ನೋಡಿ ಏನಿದೆ, ಲರ್ನರ್ಸ್ ಇಮ್ಮಿಡಿಯೇಟ್ ಎನ್ವಿರಾನ್ಮೆಂಟ್. ಸೊ ಲರ್ನರ್ ಗಳಿಗೆ ನಾವು ಕೊಡಬೇಕಾದದ್ದು ಇಮ್ಮಿಡಿಯೇಟ್ ಎನ್ವಿರಾನ್ಮೆಂಟ್. ಸೊ ಆ ಮಕ್ಕಳು ಚೂಸ್ ಮಾಡ್ತಕ್ಕಂತ ಏರಿಯಾ, ಅದು ಕ್ವಿಕ್ ಅಕ್ವಿಜಿಷನ್ಗೆ ಕಾರಣ ಆಗುತ್ತೆ. ಸೊ ಶಾಲೆಯಲ್ಲಿ ಚೈಲ್ಡ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಅಂದ್ರೆ, ಚೆನ್ನಾಗಿ ಇಂಗ್ಲಿಷ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು ಅಂದ್ರೆ, ಇಮ್ಮಿಡಿಯೇಟ್ ಮಗು ತತ್ಕ್ಷಣದಲ್ಲಿ ಫೀಲ್ ಮಾಡತಕ್ಕಂತಹ ಎನ್ವಿರಾನ್ಮೆಂಟ್ ದಟ್ ಈಸ್ ಇಂಗ್ಲಿಷ್ ಆಗಿದ್ರೆ, ಇಮ್ಮಿಡಿಯೇಟ್ ಆಗಿ ನಾವು ಅಕ್ವಿಜಿಷನ್ ಅನ್ನ ನ್ಯಾಚುರಲ್ ಆಗಿ ಮಾಡಿಸಬಹುದು. ವಿತೌಟ್ ಎನಿ ಕೈಂಡ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ರೂಲ್ಸ್ ಮಾಡಿಸಬಹುದು. ಏನ್ ಸಿಸ್ಟಮ್ ಇಲ್ಲದೆ ಕೂಡ ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಸಬಹುದು. ಬಟ್ ಮಗುಗೆ ಇದೆಲ್ಲ ಗೊತ್ತಾಗ್ತಕ್ಕದಲ್ಲ, ನಾವು ಅದನ್ನ ಫಾರ್ಮಲ್ ಆಗಿ ಕಲಿಸ್ಬೇಕು. ಸೊ ಫಾರ್ಮಲ್ ಆಗಿ ಕಲಿಸೋದು ದಟ್ ಈಸ್ ಲರ್ನಿಂಗ್. ಇನ್ಫಾರ್ಮಲ್ ಆಗಿ ಮಗು ತಾನೇ ಕಲಿಯೋದು ಸಮಾಜದಲ್ಲಿ, ಇಮ್ಮಿಡಿಯೇಟ್ ಎನ್ವಿರಾನ್ಮೆಂಟ್ ನಲ್ಲಿ, ದಟ್ ಈಸ್ ಅಕ್ವಿಜಿಷನ್. ನೆಕ್ಸ್ಟ್ ಬನ್ನಿ, ನೀಡ್ ಫಾರ್ ಅಕ್ವಿಜಿಷನ್. ನಾವ್ ಯಾಕೆ ಶಾಲೆಗಳಲ್ಲಿ ಮಕ್ಕಳಿಗೆ ಅಕ್ವಿಜಿಷನ್ ತುಂಬಾ ಇಂಪಾರ್ಟೆಂಟ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಬಂದ್ರೆ ನೋಡಿ. ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಮತ್ತು ಗುಡ್ ಕಮ್ಯುನಿಕೇಶನ್ಗೆ CTET ನಲ್ಲಿ ಕ್ವಶನ್ ಆಗಿದೆ, ಮತ್ತು ಪಂಜಾಬ್ TET ನಲ್ಲಿ ಕೂಡ ಕ್ವಶನ್ ಆಗಿದೆ. ನೋಡಬಹುದು, ವಾಟ್ ಈಸ್ ದ ಬೇಸಿಕ್ ನೀಡ್ ಫಾರ್ ಅಕ್ವಿಜಿಷನ್ ಅಂದ್ರೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಗುಡ್ ಕಮ್ಯುನಿಕೇಶನ್. ಸೊ ಒಳ್ಳೆ ಕಮ್ಯುನಿಕೇಶನ್ ಆಗ್ಬೇಕಾದ್ರೆ ಮಗುವಿನ ಕಿವಿಗೆ ಮಿನಿಮಲ್ ಪೇರ್ಗಳು, ಸೈನ್ಗಳು ಮತ್ತು ಸೌಂಡ್ಗಳು ಬೀಳ್ತಾ ಇರಬೇಕು, ಅದನ್ನ ರಿಪೀಟ್ ಮಾಡ್ತಾ ಇರಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆದಾಗ ಕಮ್ಯುನಿಕೇಶನ್ಗೆ ಸಹಾಯ, ಇಲ್ಲ ಅಂದ್ರೆ ಇಲ್ಲ. ಸೊ ಎರಡು ಕೌಂಟರ್ ಪಾರ್ಟ್ಗಳು, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನೆಕ್ಸ್ಟ್ ಪಾಯಿಂಟ್ ಬನ್ನಿ, ಸ್ಟ್ರಾಂಗ್ ಇನ್ವಾಲ್ವ್ಮೆಂಟ್. ಮಗು ಅಲ್ಲಿ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಆಗದೇ ಇದ್ದರೆ, ಆಕ್ಟಿವ್ ಆಗಿ ಇನ್ವಾಲ್ವ್ ಆಗದೇ ಇದ್ದರೆ ಯಾವುದೇ ಫಲಿತಾಂಶವನ್ನು ಕೊಡಲ್ಲ. ಸೊ ಹೀಗಾಗಿ ಸ್ಟ್ರಾಂಗ್ ಆಗಿರತಕ್ಕಂತ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಥ್ರೂ ದಟ್ ಇನ್ವಾಲ್ವ್ಮೆಂಟ್ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಸೈನ್ ವಿಲ್ ಬಿ ಡೆವಲಪ್ಡ್. ಸೊ ಏನು ಚಾಲೆಂಜ್ಡ್, ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ನಾವು ಸೈನ್ ಲ್ಯಾಂಗ್ವೇಜ್ ಅನ್ನು ಕಲಿಸ್ತಾ ಇದ್ದೀವಿ. ಆ ಸೈನ್ ಲ್ಯಾಂಗ್ವೇಜ್ ಕಲಿಸ್ಬೇಕಾದ್ರೆ ಆ ಮಗು ಸ್ಟ್ರಾಂಗ್ ಆಗಿ ಈ ಏನು ಇನ್ವಾಲ್ವ್ಮೆಂಟ್ ಇರಲೇಬೇಕಾಗುತ್ತೆ. ಸೊ ಮಂಗಳಜ್ಯೋತಿ ಅಂತ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಇದೆ ಮಂಗಳೂರಲ್ಲಿ. ಸೊ ಅಲ್ಲಿ ನಾನು ಸೈನ್ ಲ್ಯಾಂಗ್ವೇಜ್ ಅನ್ನ ಸುಮಾರು ಒಂದು 4-6 ದಿನಗಳವರೆಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನಾನು ಕಂಡುಕೊಂಡಿದ್ದು ತುಂಬಾ ಚೆನ್ನಾಗಿ ಮಕ್ಕಳು ಆಕ್ಟಿವ್ ಮತ್ತು ಸ್ಟ್ರಾಂಗ್ ಇನ್ವಾಲ್ವ್ಮೆಂಟ್ ಮೂಲಕ ಸೊ ನಾವು ಅಲ್ಲಿ ಮಕ್ಕಳು ಕಲಿಯೋದನ್ನ ಕಾಣಬಹುದು. ಸೊ ಸೈನ್ ಲ್ಯಾಂಗ್ವೇಜ್ ಕೂಡ ಬರಬೇಕಂದ್ರೆ ಸ್ಟ್ರಾಂಗ್ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಅದು ವೊಕ್ಯಾಬುಲರಿ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ, ಸೈನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ನನ್ನ ಶಾಲೆನಲ್ಲಿ
ನಾನು ಮಕ್ಕಳಿಗೆ ಏನು ಅಕ್ವಿಜಿಷನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಅಕ್ವಿಜಿಷನ್ ಹ್ಯಾಪನ್ಸ್ ಕ್ವಿಕ್ಲಿ. ಅತ್ಯಂತ ವೇಗವಾಗಿ ಯಾರಿಗಾಗುತ್ತೆ ಅಂದ್ರೆ ಮದರ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಲ್ವೇಸ್ ಮದರ್ ಲ್ಯಾಂಗ್ವೇಜ್, ಕನ್ಫ್ಯೂಸ್ ಆಗಬೇಡಿ. ಸೊ ನೇಟಿವ್ ಲ್ಯಾಂಗ್ವೇಜ್ ಯಾವ್ದಾದ್ರು ಆಗಿರ್ಬೋದು. ಸೊ 4 ನೇಟಿವ್ ಲ್ಯಾಂಗ್ವೇಜ್ಗಳು ಕೂಡ ಮಿಕ್ಸ್ ಆಗಿರ್ಬೋದು. ಬಿಜಾಪುರದಂತ ಏರಿಯಾದಲ್ಲಿ ಅಲ್ಲಿ ಮರಾಠಿ ಇರುತ್ತೆ, ಉರ್ದು ಇರುತ್ತೆ, ದೆನ್ ತೆಲುಗು ಇರುತ್ತೆ, ಕನ್ನಡ ಇರುತ್ತೆ, ಮತ್ತು ಹಿಂದಿ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಮಗು ಆ ನೇಟಿವ್ ಲ್ಯಾಂಗ್ವೇಜ್ ಯಾವ್ದನ್ನಾದ್ರೂ ಕೂಡ ಸ್ವೀಕಾರ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ದ ಥಿಂಗ್. ಕ್ವಿಕ್ ಆಗಿ ಅಕ್ವಿಜಿಷನ್ ಆಗೋದು ಫಸ್ಟ್ ಲ್ಯಾಂಗ್ವೇಜ್ ಮತ್ತು ನೇಟಿವ್ ಲ್ಯಾಂಗ್ವೇಜ್ಗೆ. ಸೊ ದಿಸ್ ಇಸ್ ದ ಥಿಂಗ್. ಮದರ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಫಸ್ಟ್ ಲ್ಯಾಂಗ್ವೇಜ್ ಆಫ್ ದ ಚೈಲ್ಡ್. ಸೊ ನೆಕ್ಸ್ಟ್ ಬಂದಿದ್ದು ಸಕ್ಸಸ್ ಆಫ್ ಅಕ್ವಿಜಿಷನ್ ಲೀಡ್ಸ್ ಟು ಅಡಿಷನಲ್ ಲ್ಯಾಂಗ್ವೇಜಸ್. ಯಾರು ಚೆನ್ನಾಗಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಲ್ಯಾಂಗ್ವೇಜ್ಗಳನ್ನು ಅಕ್ವಿಜಿಷನ್ ಮಾಡ್ತಾರೋ ಅವರು ಅಡಿಷನಲ್ ಆಗಿ ಎಷ್ಟು ಬೇಕಾದ್ರೂ ಭಾಷೆಗಳನ್ನು ಕಲಿಬಹುದು. ಸೊ ನನಗೆ ಪರಿಚಯ ಇರೋ ಒಂದು ಮಗು ನನ್ನ ಫ್ಯಾಮಿಲಿನಲ್ಲಿ, ಶಿ ಸ್ಪೀಕ್ಸ್ ಮೋರ್ ದೆನ್ 5 ಲ್ಯಾಂಗ್ವೇಜಸ್. ಅವಳಿಗೆ CBSE ಶಾಲೆಯಲ್ಲಿದೆ. ಶಿ ನೋಸ್ ಸ್ಯಾನ್ಸ್ಕ್ರಿಟ್, ಶಿ ನೋಸ್ ಇಂಗ್ಲಿಷ್ ವೆರಿ ವೆಲ್, ಶಿ ಸ್ಪೀಕ್ಸ್ ಕನ್ನಡ ವೆರಿ ವೆಲ್, ಅಂಡ್ ಎನ್ವಿರಾನ್ಮೆಂಟಲ್, ಇಮಿಡಿಯೇಟ್ ಎನ್ವಿರಾನ್ಮೆಂಟಲ್ ತಮಿಳಿಯನ್ಸ್ ಇದ್ದಾರೆ, ದೆನ್ ತೆಲುಗು ಪೀಪಲ್ ಇದ್ದಾರೆ. ಸೊ 5 ಭಾಷೆ ಮಗುವಿಗೆ ಹೆಚ್ಚು ಕಡಿಮೆ ಅಕ್ವಿಜಿಷನ್ ಆಗ್ತಾ ಇದೆ. ಸೊ ಎಕ್ವಿಜಿಷನ್ಗೆ ಮುಖ್ಯವಾದ ಕಾರಣ, ಸಕ್ಸಸ್ ಆಗಬೇಕಿತ್ತು ಅಂದ್ರೆ ನಾವು ಇಮಿಡಿಯೇಟ್ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ದ ರಿಸಲ್ಟ್ ಆಫ್ ನೀಡ್ ಫಾರ್ ಎಕ್ವಿಜಿಷನ್. ಫಲಿತಾಂಶ ಬೇಕಂದ್ರೆ ಈ ಅವಶ್ಯಕತೆಗಳನ್ನು ಇಟ್ಟುಕೊಂಡು ಎಕ್ವಿಜಿಷನ್ ಮಾಡಬೇಕಾಗುತ್ತೆ. ಸರ್ ಏನ್ ಸರ್ 1 ರಿಂದ 4 ಪಾಯಿಂಟ್ ಕೊಟ್ಟರೆ ಯಾವ ಕಾರಣ ಕೊಟ್ಟರೆ? ಇದೆಲ್ಲ ರಿಪೀಟೆಡ್ ಕ್ವಶನ್. ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಡೀಪ್ ಆಗಿ ಹೋದ್ರೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಅಂದ್ರೆ ನಾನು ಕ್ವಶನ್ ಇಯರ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ನೋಡ್ಕೊಂಡ್ ಬನ್ನಿ, ವಿತ್ ರೆಫರೆನ್ಸ್ ಯಾವ ಇಯರ್ ನಲ್ಲಿ ರಿಪೀಟ್ ಆಗಿದೆ ಅದನ್ನ ಟಚ್ ಅಪ್ ಮಾತ್ರ ಕೊಡ್ತೇನೆ. ನೆಕ್ಸ್ಟ್, ನಾಮ್ ಚಾಮ್ಸ್ಕಿ ಮತ್ತು ಸ್ಟೀಫನ್ ಕ್ರಷನ್ ಬಗ್ಗೆ ವಂಡರ್ಫುಲ್ ಡಿಸ್ಕಷನ್ ನಿಮ್ಮೊಟ್ಟಿಗೆ ಆಗ್ತಾ ಇದೆ. ಸೊ ಈ ವಿಡಿಯೋವನ್ನ ಲೈಕ್ ಮಾಡಿ, ಇದಕ್ಕೆ ಏನ್ ಬೇಕು ಕಮೆಂಟ್ ಮಾಡಿ, ಏನ್ ಇಂಪ್ರೂವ್ಮೆಂಟ್ ಬೇಕು ಅದನ್ನ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಅದನ್ನು ಹೆಚ್ಚು ತಿಳಿಸಿ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ಚಾರ್ಜ್ ಅನ್ನ ನಿಮ್ಮಿಂದ ಪಡೆಯಲ್ಲ ಅನ್ನೋ ಒಂದು ಭರವಸೆ ಮೇಲೆ ನಾನು ಮುಂದಿನ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ರೆ ವಾಟ್ಸಪ್ ಅಲ್ಲಿ ಮತ್ತು ಟೆಲಿಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಕಳಿಸಿ. ಸಾಧ್ಯವಿದ್ರೆ ಅದನ್ನ ನಿಮ್ಮ ನೀಡನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್.